ಇವತ್ತೊಂದು ಹಲಸಿನ ಹಣ್ಣಿನ ರೆಸಿಪಿ ಮಾಡುವ. ನೋಡಿ ಹಲಸಿನ ಹಣ್ಣು ಅರ್ಧ ಉಂಟು, ಇದನ್ನು ಅರ್ಧ ತುಂಡು ಮಾಡಿ ಇಟ್ಟಿದ್ದೇನೆ. ನೋಡಿ ದೊಡ್ಡದು ಹಲಸಿನ ಹಣ್ಣು ಇದು. ಈಗ ಇದನ್ನು ತುಂಡು ಮಾಡುದಿಲ್ಲ, ತುಂಡು ಮಾಡಿ ಇಟ್ಟಿದ್ದೇನೆ, ಅದರ ರೆಸಿಪಿ ಮಾಡುವ. ಈ ಹಲಸಿನ ಹಣ್ಣು ಉಂಟಲ್ಲ ನಿನ್ನೆ ತುಂಡು ಮಾಡಿ ಇಟ್ಟಿದ್ದೇನೆ, ಇಲ್ಲದಿದ್ರೆ ಹಣ್ಣು ಆಗಿ ಹೋಗ್ತದೆ ಜಾಸ್ತಿ. ಇನ್ನು ಸಹ ಅರ್ಧ ಉಂಟು, ಅದನ್ನೇ ಕೂಡ ಫ್ರಿಜ್ಜಲ್ಲಿ ಇಟ್ಟದ್ದು. ಇಲ್ಲ ಹೊರಗಿಟ್ಟರೆ ಉಂಟಲ್ಲ ಹಾಳಾಗ್ತದೆ, ಅದಕ್ಕೆ ಬೇಕಾಗಿ ಈ ರೀತಿ ಉಂಟು. ಇದು ಸಹ ಫ್ರಿಜ್ಜಲ್ಲಿ ಇಟ್ಟು, ಇಲ್ಲದ ಉಂಟಲ್ಲ ಅದು ಕಹಿ ಬರ್ತದೆ, ಹೊರಗಿಡ್ಲಿಕ್ಕೆ ಕೊಡ್ತಿಲ್ಲ ಹಾಳಾಗ್ತದೆ. ನೋಡಿ ಇದನ್ನುಂಟ ಚಿಕ್ಕ ಚಿಕ್ಕ ತುಂಡು ಮಾಡುವ. ಈಗ ಹಳೆಯ ಕಾಲದ ಒಂದು ರೆಸಿಪಿ ಹೇಳಿ ಕೊಡುವ ನಿಮಗೆ. ಈ ರೀತಿ ತುಂಡು ಮಾಡಿದ್ದೇನೆ, ಅಂದರೆ ಚಿಕ್ಕ ಚಿಕ್ಕ. ನೋಡಿ ಈ ರೀತಿ. ಈ ರೆಸಿಪಿ ಮಾಡಲಿಕ್ಕೆ ಬೆಳ್ತಿಗೆ ಬೇಕು. ನೋಡಿ ಬೆಳ್ತಿಗೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ತಗೊಂಡಿದ್ದೇನೆ. ಇದನ್ನು ಚಂದ ಮಾಡಿ ತೊಳೆದು ತರುವ. ಅಂದರೆ ದೋಸೆ ಮಾಡ್ತೇವೆ ನೋಡಿ, ನೀರು ದೋಸೆ, ಅದೇ ಅಕ್ಕಿ ಇದು. ಒಳ್ಳೆಯ ಅಡುಗೆ ಮಾಡುವಾಗ ಈ ಥರ ಇಡಬೇಕು, ಯಾಕಂದರೆ ಇಲ್ಲದಿದ್ದರೆ ಪಾತ್ರೆ ಎಲ್ಲ ಕಪ್ಪಾಗ್ತದೆ. ಇದನ್ನು ಇಟ್ಟರೆ ಮಧ್ಯ ಮಾತ್ರ ಕಪ್ಪಾಗೋದು. ಈ ಹೋಳಿಟ್ಟ ಸ್ಟ್ಯಾಂಡ್ ಇಟ್ಟರೆ ನೋಡಿ ಈ ರೀತಿ ಮಧ್ಯದಲ್ಲಿ ಮಾತ್ರ ಕಪ್ಪಾಗೋದು, ಇಲ್ಲಿ ಎಲ್ಲ ಸೈಡಲ್ಲಿ ಕಪ್ಪಾಗೋದಿಲ್ಲ ಪಾತ್ರೆ. ಹಾಗೆ ಒಂದು ಓಲಿದೆ ತಗೊಳ್ಳುವುದು ಒಳ್ಳೆಯದು. ಅಂದರೆ ಒಲೆಯಲ್ಲಿ ಅಡುಗೆ ಮಾಡುವ ತುಂಬ ಜನ ಇರ್ತಾರಲ್ಲ. ಅದಕ್ಕೆ ಅಂತ ಇದು ಸ್ವಲ್ಪ ನೀರು ಹಾಕಿಟ್ಟಿದ್ದೇನೆ, ಸ್ವಲ್ಪ ಬೇಯಲಿ. ಸ್ವಲ್ಪ ತೆಂಗಿನ ತುರಿ ಕೂಡ ಬೇಕು, ಮತ್ತು 2 ಏಲಕ್ಕಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ಬಿ ತರುವ. ನೋಡಿ ಹಾಕಿ ಬೆಂದೆ. ನೋಡಿ ಇಷ್ಟು ಬೆಂದರೆ ಸಾಕು. ಇದಕ್ಕೆ ಈಗ ಈ ಹಲಸಿನ ಹಣ್ಣನ್ನು ತುಂಡು ಮಾಡಿ ಅದು ಹಾಕು. ಹಿಂದಿನ ಕಾದ ರೆಸಿಪಿ, ಇದದ್ದು ಹೆಸರು ಗೊತ್ತಿಲ್ಲ ನನಗೆ ಎಂತ ಅಂತ. ಹೆಸರು ಗೊತ್ತಿದ್ರೆ ನೀವು ಹೇಳಬೇಕು. ಈಗ ಒಂದು ತುಂಡು ಬೆಲ್ಲ ಕೂಡ ಹಾಕುವ. ಸ್ವಲ್ಪ ಸಿಹಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಮತ್ತು ಸ್ವಲ್ಪ ಉಪ್ಪು ಕೂಡ ಹಾಕುವ. ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪು. ಈಗ ಹಲಸಿನ ಹಣ್ಣು ಕೂಡ ಬೇಯಲಿ. ನೋಡಿ ಒಂದು ಹಲಸಿನ ಹಣ್ಣು ಒಂದು 5 ನಿಮಿಷ ಬೆಂದಿದೆ ಸಾಕು, ಬೇಗ ಬೇಯ್ತದೆ ಹಲಸಿನ ಹಣ್ಣು. ಈಗ ರುಬ್ಬಿದ ತೆಂಗಿನಕಾಯಿನ ಹಾಕುವ. ಹಾಲನ್ನು ತೆಗಿಲಿಲ್ಲ, ಡೈರೆಕ್ಟಾಗಿ ಹಾಕೋದೆ ರುಬ್ಬಿ. ಈಗ ಚಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು. ಅವತ್ತೆಲ್ಲ ನನ್ನ ಅಮ್ಮ ಈ ರೀತಿ ಮಾಡ್ತಿದ್ರು. ಈಗ ಹಲಸಿನ ಹಣ್ಣು ನೋಡುವಾಗ ನನಗೆ ಕೂಡ ನೆನಪಾಯ್ತು ಮಾಡುವ ಅಂತಮ್ಮೆ. ಇದು ಲೈಟ್ ಸ್ವೀಟ್ ಉಂಟು, ಮತ್ತು ಹಲಸಿನ ಹಣ್ಣು ಕೂಡ ಸ್ವೀಟ್ ಉಂಟಲ್ಲ, ಸಾಕಂತೇಳಿ ಹಾಕಲಿಲ್ಲ. ಪಾಯಸ ಅಲ್ಲ ಇದು, ಇದಕ್ಕೆ ಬೇರೆ ಹೆಸರು ಉಂಟು. ಇದು ಹೆಸರು ನನಗೆ ಮಾತ್ರ ಗೊತ್ತಿಲ್ಲ. ಈಗ ಚಂದ ಮಾಡಿ ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಕಲರ್ ಬೇಕಿದೆ, ಅರಶಿನ ಹುಡಿಯನ್ನು ಸ್ವಲ್ಪ ಹಾಕಿದ್ರೆ ಆಯಿತು, ಕಲರ್ ಬರ್ತದೆ, ಹಳದಿ ಕಲರ್ ಬರ್ತದೆ. ಇದು ತೆಂಗಿನ ತುರಿ ಎಲ್ಲ ಹಾಕಿ ಬಿಳಿ ಕಲರ್ ಉಂಟು ನೋಡಿ. ಇಷ್ಟು ದಪ್ಪ ಇರಬೇಕು. ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಕೂಡ ದಪ್ಪ ಆಗ್ತದೆ ಸ್ವಲ್ಪ. ಆಯ್ತು, ಇದನ್ನು ತೆಗಿಯುವ. ನೀವು ಸಹ ಇಲ್ಲದೆ ಹಲಸಿನ ಹಣ್ಣು ಸಿಕ್ಕಿದ್ರೆ ಈ ರೀತಿ ಮಾಡಿ ನೋಡಿ, ಮತ್ತೆ ನಿಮಗೆ ಹಲಸಿನ ಹಣ್ಣು ಸಿಗುದಿಲ್ಲ, ಈಗ ಮಾತ್ರ ಸಿಗುದು. ಹಲಸಿನ ಹಣ್ಣಿನ ರೆಸಿಪಿ ರೆಡಿ ಆಯಿತು ನೋಡಿ. ಹಲಸಿನ ಹಣ್ಣು ಇದ್ದರೆ ನಿಮಗೆ ಸಹ ಮಾಡಿ ನೋಡ್ಬೋದು ಇದೇ ರೀತಿ.